ಹಲೋ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇದು ನನ್ನ ಮಗನ ಬರ್ಡೇ ವಿಡಿಯೋ. ಅವನು 9 ತುಂಬಿ 10 ವರ್ಷಕ್ಕೆ ಎಂಟ್ರಿ ಆಗ್ತಾಯಿದ್ದ. ಸಿಂಗಲ್ ಡಿಜಿಟಿಂದ ಡಬಲ್ ಡಿಜಿಟಿಗೆ ಬರ್ತಾ ಇದ್ದ. ಸೊ ಹಂಗಾಗಿ ಸ್ವಲ್ಪ ಗ್ರ್ಯಾಂಡಾಗಿ ಬರ್ಡೇ ಸೆಲೆಬ್ರೇಟ್ ಮಾಡೋಣ ಅಂತ ಡಿಸೈಡ್ ಮಾಡಿ ಸ್ಕೇಟಿಂಗ್ ಥೀಮಲ್ಲಿ ಅವನಿಗೆ ಬರ್ಡೇನ ಸೆಲೆಬ್ರೇಟ್ ಮಾಡೋಣ ಅಂತ ಅಂದ್ಕೊಂಡ್ವಿ. ಇದು ಎಂತ ಆಯಿತು ಅಂದರೆ ಲಾಸ್ಟ್ ಮಿನಿಟಲ್ಲಿ ನಾವು ಇದನ್ನು ಮಾಡಿದ್ರಿಂದ ಡೆಕೋರೇಷನ್ ಅಷ್ಟು ನಾವು ಅಂದ್ಕೊಂಡ ರೀತಿ ಬರಲಿಲ್ಲ. ಬಟ್ ಇದ್ದಿದ್ರಲ್ಲಿ ಪಾಪ ಅವ್ರು ಮ್ಯಾನೇಜ್ ಮಾಡಿ ಡೆಕೋರೇಷನ್ ಮಾಡಿದರು. ಸೊ ಗೆಸ್ಟ್ ಎಲ್ಲ ನೋಡ್ತಾ ಇರ್ಬೋದು, ತುಂಬ ಚೆನ್ನಾಗಿ ಫ್ರೆಂಡ್ಸ್ ಎಲ್ಲ ಬಂದು ಸೆಲೆಬ್ರೇಷನ್ ಮಾಡಿದ್ರು. God bless you, dear Shreyas. Happy birthday to you. Thank you, boys. Thank you, girls. This is good. ಈ ಥರ ಹ್ಯಾಪಿ ಬರ್ಡೇ ಸಾಂಗ್ ಹೇಳ್ದಲ್ಲೇ ಯಾವುದು ಬರ್ಡೇ ಕಂಪ್ಲೀಟ್ ಆಗಲ್ಲ ಅನಿಸುತ್ತೆ. ಸೊ ಹ್ಯಾಪಿ ಬರ್ಡೇ ಸಾಂಗ್ ಎಲ್ಲ ಹೇಳಿ ಕೇಕೆಲ್ಲ ಕಟ್ ಮಾಡಿಸಿದ್ವಿ. ನೆಕ್ಸ್ಟ್ ಕೇಕ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಎಲ್ಲರೂ ಕೇಕ್ನ ಎಂಜಾಯ್ ಮಾಡ್ತಾಯಿದ್ರು. ಆಮೇಲೆ ಫುಡ್ಡೆಲ್ಲ ಸ್ಟಾರ್ಟ್ ಮಾಡಿದ್ವಿ. ಅವನಿಗಂತೂ ಕೇಕ್ದೇ ಒಂದು ಖುಷಿ ಅನಿಸ್ತಾಯಿತ್ತು. ನೋಡ್ತಾ ಇರ್ಬೋದು ಹೇಗೆ ನೋಡ್ತಾ ಇದ್ದಾನೆ ಅಂತ. ಯಾಕಂದರೆ ಅವನಿಗೆ ಈ ಥರನೂ ಕೇಕ್ ಮಾಡ್ಬೋದಾ ಮಮ್ಮ ಅಂತ ಕೇಳ್ತಾ ಇದ್ದ. ಅವನಿಗೆ ಗೊತ್ತೇ ಇರಲಿಲ್ಲ ನಾವು ಸ್ಕೇಟಿಂಗ್ ಥೀಮಲ್ಲಿ ಬರ್ಡೇ ಮಾಡ್ತಾ ಇದ್ದೀವಿ ಅಂತ ಹೇಳಿಬಿಟ್ಟು. ಯಾಕಂದರೆ ಅವನಿಗೆ ಸ್ಕೇಟಿಂಗ್ ಅಂದರೆ ಅಷ್ಟು ಇಷ್ಟ. ಸೊ ಆ ಇಂಟ್ರೆಸ್ಟ್ನೇ ಈ ರೀತಿ ನಾವು ಸ್ವಲ್ಪ ಸೆಲೆಬ್ರೇಷನ್ ಮುಖಾಂತರ ಮಾಡಿದ್ರೆ ಅವ್ನಿಗಿನ್ನೂ ಸ್ವಲ್ಪ ಇಂಟ್ರೆಸ್ಟ್ ಜಾಸ್ತಿ ಆಗುತ್ತೆ ಅಂತ ಹೇಳಿಬಿಟ್ಟು ಸ್ಕೇಟಿಂಗ್ ಥೀಮಲ್ಲೇ ಮಾಡೋಣ ಅಂತ ಹೇಳಿ ಮಾಡಿದ್ವಿ. ಅವನಿಗಂತೂ ತುಂಬಾ ಖುಷಿ ಆಯಿತು. ಡೆಕೋರೇಷನ್ನು ಅಷ್ಟೇ ಲಾಸ್ಟ್ ಮಿನಿಟಲ್ಲಿ ಮಾಡಿದ್ರು ಪಾಪ ಅವ್ರು ಕಷ್ಟಪಟ್ಟು ಮಾಡಿದರು. ತುಂಬಾ ಇಷ್ಟ ಆಯಿತು ಮಕ್ಕಳಿಗೆಲ್ಲನ. ಮತ್ತು ಅವರು ಬಲೂನ್ ಅಂತ ಅಂತಿದ್ರು. ನೀವು ಲಾಸ್ಟಲ್ಲಿ ನೋಡ್ಬೋದು ಬಲೂನ್ ವ್ಯವಸ್ಥೆ ಏನಾಗಿತ್ತು ಅಂತ ಹೇಳ್ಬಿಟ್ಟು. ಎಲ್ಲರೂ ಬಂದವರೆಲ್ಲನೂ ಅಷ್ಟೇ ತುಂಬಾ ಚೆನ್ನಾಗಿ ಎಂಜಾಯ್ ಮಾಡಿದ್ರು ಬರ್ಡೇ ಪಾರ್ಟಿನ. ಫುಡ್ನು ಕೇಕ್ನು ಎಲ್ಲನೂ ಎಂಜಾಯ್ ಮಾಡಿದ್ರು. ಹಾಗೆ ನಾವು ಕೂಡ ಲಾಟ್ ಆಫ್ ಫನ್ ಅಂತ ಹೇಳ್ತೀವಲ್ಲ, ಫನ್ ಎಲ್ಲ ಮಾಡಿದ್ವಿ. ಮಕ್ಕಳೆಲ್ಲ ರೈಮ್ಸ್ ಸಿಂಗ್ ಮಾಡೋದು, ಹಾಡು ಹೇಳೋದು ಎಲ್ಲ ಮಾಡಿದ್ರು. ಯಾಕಂದರೆ ಅಲ್ಲಿ ಮೈಕ್ ಫೆಸಿಲಿಟಿ ಇದ್ದಿದ್ದರಿಂದ ಅವ್ರಿಗೂ ಅದೊಂಥರ ಮಜಾ ಸಿಕ್ತು. ಸೊ ಆಮೇಲೆ ನಾವೆಲ್ಲ ಬರ್ಡೇ ಎಲ್ಲ ಮುಗಿಸ್ಕೊಂಡು ಫನ್ ಮಾಡಿಕೊಂಡು ಮನೆಗೆ ಬರಬೇಕಾದ್ರೆ 10 o'clock ಆಯಿತು. ಸೊ ಇದಾಗಿತ್ತು ನಮ್ಮ ಬರ್ಡೇ ವಿಡಿಯೋ. ನನ್ನ ಮಗನಿಗೆ ಈ ವಿಡಿಯೋ ಯಾರೆಲ್ಲ ನೋಡ್ತಾ ಇದ್ದೀರಾ ನನ್ನ ಮಗನಿಗೆ ವಿಶ್ ಮಾಡಿ ಬ್ಲೆಸ್ ಮಾಡಿ ಅಂತ ಕೇಳೋಕ್ಕೆ ಇಷ್ಟಪಡ್ತೀನಿ. ಇದು ತರಲೆ ನೋಡ್ರಿ, ಅವರಪ್ಪನ ಜೊತೆ ಎಷ್ಟು ಚೆಂದ ಫೋಟೋ ತೆಗೆಸ್ಕೊಂಡಿದ್ದೆ. ನಾನು ಅವನು ಒಂದು ಫೋಟೋ ತೆಗೆಸ್ಕೊಳಕ್ಕಾಗಲಿಲ್ಲ. ಯಾಕಂದರೆ ನಾನು ಸ್ವಲ್ಪ ಬ್ಯುಸಿ ಆಗಿಬಿಟ್ಟೆ. ಒಂದು ಸ್ವಲ್ಪ ಹೊತ್ತು ಕೇಕ್ ಕಟ್ ಮಾಡೋ ತನಕ ಇದ್ದು. ಯಾಕಂದರೆ ನಾನು ಫಸ್ಟ್ ಟೈಮ್ ಈ ಥರ ಅಂದರೆ ಸಿಂಗಲ್ಲಾಗಿ ಫ್ಯಾಮಿಲಿಯಾಗಿ ಹ್ಯಾಂಡ್ಲ್ ಮಾಡಿದ್ದು. ಇಂಡಿಯಾದಲ್ಲಿದ್ದಾಗೆಲ್ಲ ಪೇರೆಂಟ್ಸ್ ಎಲ್ಲ ಇರೋರು ಮ್ಯಾನೇಜ್ ಮಾಡೋರು. ಬಟ್ ಇವತ್ತು ನಾವೇ ಅಂಜನೆ ಎಲ್ಲನೂ ರಿಸೀವ್ ಮಾಡಬೇಕಾಗಿತ್ತು. ಸೊ ಹಾಗಾಗಿ ಸ್ವಲ್ಪ ಬ್ಯುಸಿಯಾಗಿದ್ವಿ. ಬಟ್ ಒಂಥರ ಬಟರ್ಫ್ಲೈ ಅನಿಸ್ತಾಯಿತ್ತು ಹೊಟ್ಟೆನಲ್ಲಿ. ಫಸ್ಟ್ ಟೈಮ್ ಈ ಥರ ಎಲ್ಲ ಹೊರಗಡೆ ಮಾಡಿದ್ದಲ್ಲ. ಸೊ ಹಂಗಾಗಿ ಒಂದು ಸ್ವಲ್ಪ ಬಟರ್ಫ್ಲೈಸ್ ಅನಿಸ್ತಾಯಿತ್ತು ಹೊಟ್ಟೆನಲ್ಲಿ. ನೋಡಿ ನಾನು ಹೇಳಿದ್ನಲ್ಲ ಬಲೂನ್ ವ್ಯವಸ್ಥೆ ಯಾವ ರೀತಿಯಾಗಿದೆ ಅಂತ. ಈ ಥರ ಮಕ್ಕಳು ಲಾಸ್ಟಲ್ಲಂತೂ ಬಲೂನಲ್ಲಿ ಎಷ್ಟು ಎಂಜಾಯ್ ಮಾಡಿದ್ರು ಅಂದರೆ ಅಷ್ಟು ಎಂಜಾಯ್ ಮಾಡಿದ್ರು. ನೋಡಿ ದೊಡ್ಡವರು ಕೂಡ ನೋಡಿ ಬಲೂನ್ ಪಟ್ ಅನ್ಸೋಕ್ಕೆ ಎಷ್ಟು ಸರ್ಕಸ್ ಪಡ್ತಾ ಇದ್ದಾರೆ ಅಂತ ಹೇಳ್ಬಿಟ್ಟು. ಇದೇ ಮೋಸ್ಟ್ ಫನ್ ಪಾರ್ಟ್ ಅಂತ ಹೇಳ್ಬೋದು. ಸೊ ಇದಾಗಿತ್ತು ನಮ್ಮ ವಿಡಿಯೋ. ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮಾಡಿ ತಿಳಿಸಿ. ಲವ್ ಯು ಆಲ್. ಬಾಯ್.